ದರ್ಗಾಗೆ ಹಾನಿ ಮಾಡಿದ್ರ ದತ್ತ ಭಕ್ತರು. ದರ್ಗಾದ ಮೇಲೆ ಯುವಕರ ಗುಂಪಿನಿಂದ ದಾಂಧಲೆ ಆರೋಪ. ದರ್ಗಾದ ಮೇಲಿನ ಗೋಪುರ ಹಾಗೂ ಧ್ವಜ ವಿರೂಪಗೊಳಿಸಿರುವ ಆರೋಪ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಶಾಂತವೇರಿ ಗ್ರಾಮದಲ್ಲಿ ಘಟನೆ. ದತ್ತಪೀಠಕ್ಕೆ ತೆರಳುತ್ತಾ ಇದ್ದ ಯುವಕರ ಗುಂಪು. ಭದ್ರಾವತಿ ಮೂಲದ ಯುವಕರ ಗುಂಪು ಅಂತ ಹೇಳಲಾಗ್ತಾ ಇದೆ. 10ಕ್ಕೂ ಅಧಿಕ ಬೈಕ್ನಲ್ಲಿ ಬಂದಿರುವ ಯುವಕರು. ಹಾನಿ ಮಾಡಿದವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತ ಸ್ಥಳೀಯರ ಆಗ್ರಹ. ಲಿಂಗದಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ದರ್ಗಾಕ್ಕೆ ದತ್ತ ಭಕ್ತರು ಹಾನಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ದರ್ಗಾದ ಮೇಲೆ ಯುವಕರ ಗುಂಪೊಂದು ದಾಂಧಲೆ ಮಾಡಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಶಾಂತವೇರಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ದರ್ಗಾದ ಮೇಲಿನ ಗೋಪುರ ಹಾಗೂ ಧ್ವಜವನ್ನ ಯುವಕರ ಗುಂಪೊಂದು ವಿರೂಪಗೊಳಿಸಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ದತ್ತಪೀಠಕ್ಕೆ ತೆರಳುತ್ತಾ ಇದ್ದಂತ ಯುವಕರ ಗುಂಪೊಂದು ಈ ಕೃತ್ಯವನ್ನ ಎಸಗಿದೆ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. 10ಕ್ಕೂ ಅಧಿಕ ಬೈಕ್ನಲ್ಲಿ ಬಂದಂತ ಯುವಕರು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗೆ ಹಾನಿ ಮಾಡಿದವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಲಿಂಗದಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಿಮ್ಗೆಲ್ಲ ಗೊತ್ತೇ ಇರುವ ಹಾಗೆ ದತ್ತಪೀಠ ವಿವಾದ ಸಾಕಷ್ಟು ವರ್ಷಗಳಿಂದಾನೇ ಇದೆ. ಸಾಕಷ್ಟು ದಶಕಗಳಿಂದ ಇದು ವಿವಾದ ಬಗೆಹರಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ವಿವಾದ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದೆ. ಹೀಗಿರುವಾಗ ಸಾಕಷ್ಟು ಸಂದರ್ಭದಲ್ಲಿ ಈ ವಿಚಾರ ಮತ್ತೆ ಮತ್ತೆ ಬೆಳಕಿಗೆ ಬರೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ. ಇದೀಗ ಒಂದು ವಾರದಿಂದ ದತ್ತಮಾಲಾ ಅಭಿಯಾನ ನಡೀತಾ ಇದೆ. ಇವತ್ತು ದತ್ತಮಾಲಾ ಅಭಿಯಾನದ ಕೊನೆಯ ದಿನ. ಇವತ್ತು ದತ್ತ ಭಕ್ತರು ತಾವು ಧರಿಸಿದಂತಹ ಮಾಲೆಯನ್ನ ತೆಗೆಯುವಂತದನ್ನ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರು, ಏನು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರಿರ್ಬೋದು, ಶ್ರೀರಾಮ ಸೇನೆಯ ಕಾರ್ಯಕರ್ತರಿರ್ಬೋದು, ಹಾಗೆ ವಿವಿಧ ಹಿಂದೂ ಸಂಘಟನೆಯ ಕಾರ್ಯಕರ್ತರು ದತ್ತಪೀಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿರುವಂತಹ ದತ್ತ ಪಾದುಕೆಯ ದರ್ಶನವನ್ನ ಪಡೆಯೋದಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ದತ್ತಪೀಠದತ್ತ ಮುಖ ಮಾಡ್ತಾರೆ. ಹೀಗೆ ಸಾಗ್ತಾ ಇದ್ದ ಯುವಕರ ಗುಂಪೊಂದು ದರ್ಗಾದ ಮೇಲೆ ದಾಂಧಲೆಯನ್ನ ಮಾಡಿದೆ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ದತ್ತಪೀಠಕ್ಕೆ ಹೋಗ್ತಾ ಇತ್ತು ಈ ಗುಂಪು ಅಂತ ಅಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಶಾಂತವೇರಿ ಗ್ರಾಮದಲ್ಲಿ ದರ್ಗಾದ ಮೇಲೆ ದಾಂಧಲೆಯನ್ನ ನಡೆಸಿದ್ದಾರೆ ಯುವಕರ ಗುಂಪು ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಹಲವಾರು ದಶಕಗಳಿಂದ ದತ್ತಪೀಠದ ವಿವಾದ ನಡೀತಾನೆ ಇದೆ. ಹಿಂದೂಗಳು ದತ್ತಪೀಠ ನಮಗೆ ಸೇರಿತು ಅಂತ ಹೇಳಿದ್ರೆ, ಮುಸ್ಲಿಮರು ಅಲ್ಲಿ ದರ್ಗಾ ಇದೆ ಅದು ನಮಗೆ ಸೇರಿತು ಅನ್ನೋ ಮಾತುಗಳನ್ನ ಹೇಳ್ತಾನೆ ಬಂದಿದ್ದಾರೆ. ಮತ್ತೊಂದು ಕಡೆ ಇನ್ನೂ ಕೋರ್ಟ್ ನಲ್ಲಿದೆ ಈ ವಿವಾದ. ಹೀಗಿರುವಾಗ ಒಂದಷ್ಟು ಮಂದಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ದತ್ತಪೀಠ ಯಾರಿಗೂ ಸೇರೋದು ಬೇಡ, ಅದು ಮುಸ್ಲಿಮರಿಗೂ ಸೇರೋದು ಬೇಡ, ಹಿಂದೂಗಳಿಗೂ ಸೇರೋದು ಬೇಡ, ಅದನ್ನ ಒಂದು ಭಾವೈಕ್ಯತೆಯ ಸ್ಥಳವಾಗಿ ಮಾಡಿ ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಈ ವಿವಾದಕ್ಕೆ ಪೊಲೀಸ್ ಸ್ಟಾಪ್ ಬೀಳುವಂತಹ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪ್ರತಿ ವರ್ಷ ಇಂತಹ ದತ್ತಮಾಲಾ ಅಭಿಯಾನದ ಸಂದರ್ಭದಲ್ಲಿ ಒಂದಷ್ಟು ಈ ರೀತಿಯ ಘಟನೆಗಳು, ಒಂದಷ್ಟು ಜಗಳ, ಒಂದಷ್ಟು ವಿವಾದಗಳು ಕೇಳಿ ಬರೋದು ಮಾಮೂಲಿ. ಅದರಂತೆ ಈಗ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ. ಇನ್ನು ಇದಕ್ಕಿಂತ ಹಿಂದಿನ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ರಂಜಿತ್ ಶೆಟ್ಟಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರ್ಗಾದಲ್ಲಿ ದತ್ತ ಜಯಂತಿ ಆಚರಿಸ್ತೀವಿ ಅಂತ ಶ್ರೀರಾಮ ಸೇನೆ ಸಂಘಟನೆ ಏನೊಂದು ಘೋಷಣೆಯನ್ನ ಮಾಡಿತ್ತು, ಹೇಳಿಕೆಯನ್ನ ಏನೋ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ರಂಜಿತ್ ಶೆಟ್ಟಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆ ಮಾಡ್ತೀವಿ ಅಂತ ಶ್ರೀರಾಮ ಸೇನೆ ಕರೆಯನ್ನ ಕೊಟ್ಟಿತ್ತು. ಹಾಗೇನೆ ಮತ್ತೊಂದು ಕಡೆ ಪ್ರಮೋದ್ ಮುತಾಲಿಕ್ ಹಾಗೂ ಗಂಗಾಧರ್ ಕುಲಕರ್ಣಿ ಅವರಿಗೆ ಜಿಲ್ಲೆಗೆ ಬರೋದಕ್ಕೆ ನಿರ್ಬಂಧವನ್ನ ಕೂಡ ಜಿಲ್ಲಾಡಳಿತ ಹೇರಿತ್ತು. ಇದೆಲ್ಲದರ ಬೆನ್ನಲ್ಲೇ ಇದೀಗ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೂ ಕೂಡ ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ದರ್ಗಾದ ಮೇಲೆ ಯುವಕರ ಗುಂಪೊಂದು ದಾಳಿ ಮಾಡಿದೆ, ಅಲ್ಲಿ ದಾಂಧಲೆಯನ್ನ ನಡೆಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶಾಂತವೇರಿ ಗ್ರಾಮದಲ್ಲಿ ಈಗಾಗಲೇ ದತ್ತಪೀಠದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತೋದು ಗೊತ್ತೇ ಇದೆ. ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ ಅಲ್ಲಿ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿರೋದು ನಿಜಕ್ಕೂ ಒಂಥರ ಆತಂಕಕಾರಿ. ಹಾಗಾಗಿ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಏನಾಗಿದೆ ಆಕ್ಚುಲಿ, ಸ್ಥಳೀಯರು ಹೇಳ್ತಾ ಇದ್ದಾರೆ ಯುವಕರ ಗುಂಪೊಂದು ದಾಂಧಲೆ ನಡೆಸದೆ ದರ್ಗಾದ ಒಳಗೆ ಬಂದು 10ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಬಂದಿದ್ರು ಈ ಯುವಕರು ಅಂತ. ಸೊ ಈ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಏನಾಗತ್ತೆ ಅನ್ನೋದು ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಾಗಿದೆ.
ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಲ್ಲಾಗಿ ಇದುವರೆಗೂ ಈ ಜಾಗದಲ್ಲಿ ಒಂದು ಕಳಂಕ ಬಂದಿರಲಿಲ್ಲ. ಇವತ್ತು ಈ ಬಂದು ಇಲ್ಲಿ ಅನಾಹುತ ಮಾಡೋರಿದ್ದಾರೆ. ನಾವು ಮಾಡಿದ್ರೆ ಬಿಟ್ಟಿದ್ರ ಆಗ್ಲೇ ಏನಾಯ್ತು ಫೇಸ್ ಮಾಡಬೇಕು ನಿಂತ್ಕೊಂಡ್ಮೇಲೆ ದೊಡ್ಡ ಇವರು ಅಂತಾನ ಹೆಂಗಿದೀವಿ ನಾವು ಸಿಸಿ ಕ್ಯಾಮ್ರಾ ಕಾಡೋ ಹೋಗ್ಬೇಡ್ರಿ. ಇಲ್ಲೆಲ್ಲ ನಡೀತಾ ಇದೆ ನೋಡಿ. ಇಲ್ಲಿ ಇಲ್ಲಿ ಮಾಡ್ಬಾರ್ದೆಲ್ಲ ಮಾಡೋಗಿದ್ದಾರೆ ಅವರು. ಗೊತ್ತಾಯ್ತಾ? ಇಲ್ಲಿ ಮಾಡ್ಬಾರ್ದೆಲ್ಲ ಮಾಡೋಗಿದ್ದಾರೆ. ನಾವು ಇಲ್ಲಿ ಅಡ್ಡ ಹಾಕ್ತೀವಿ. ಈಗ ಬರೋರಿಗೆಲ್ಲ ನಾವು ಮಾಡೋದು ನಾವು ಮಾಡಿ ಏನ್ ಮಾಡ್ಬೇಕು? ನಾವು ಮಾಡ್ತೀವಿ. ನೋಡಿದ್ರೆ ಇಲ್ಲಿಂದ ಹೋಗ್ಲಿ ಅವ್ರು. ಕರೀರ ಹುಡುಗರು ಕರೀರ ಊರವರಿಗೆಲ್ಲ ಕಲೀರಿ. ಅಲ್ಲ ಈಗ ನಾವು ಊರ್ ಮನೇಲಿ ಹೆಂಗಿದ್ದೀವಿ, ಅಣ್ಣ ತಮ್ಮರಿ ಹೆಂಗಿದ್ದೀವಿ. ಯಾರು ಎಲ್ಲಿಂದ ಬಂದು ನಿಂತು ಮಾಡಿ ಗಿಡಿ ಮಾಡಿ ಒಂದ್ 5 ನಿಮಿಷ ಇಲ್ಲಿ ಮೆಟ್ರಿ ಹೊತ್ತ ನಿಲ್ಸಿಂದ ಅಂತ ಹೇಳಿದ್ರು. ನಾವು ನಮ್ಮೂರಲ್ಲಿ ಒಬ್ಬ ಪೊಲೀಸ್ सौ बार बोलते सती जाओ बाद कैबिन न्यूट लोग चलाती मत 100 बार बोलते सती जाओ बाद कैबिन न्यूट लोग चलाती मत. ಮಂಗಳೂರಿನ ಪ್ರಖ್ಯಾತ ಐಡಿಯಲ್ ಐಸ್ ಕ್ರೀಂ ಇದೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಲಭ್ಯ. ಮೂಡಿಗೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾರಂಭವಾಗಿದೆ ಐಡಿಯಲ್ ಐಸ್ ಕ್ರೀಂ ಮಳಿಗೆ. ನಮ್ಮಲ್ಲಿ ಎಲ್ಲ ವಿಧವಾದ ಐಡಿಯಲ್ ಕಂಪನಿಯ ಐಸ್ ಕ್ರೀಂಗಳು ದೊರೆಯುತ್ತೆ. ಎಲ್ಲ ಶುಭ ಸಮಾರಂಭಗಳಿಗೆ ಐಡಿಯಲ್ ಐಸ್ ಕ್ರೀಂಗಳನ್ನ ಒದಗಿಸಲಾಗುತ್ತದೆ. ರುಚಿಯಾದ ಐಡಿಯಲ್ ಐಸ್ ಕ್ರೀಂ ಸವಿಯಲು ಭೇಟಿ ನೀಡಿ. ಗ್ಯಾಲಕ್ಸಿ ಐಸ್ ಕ್ರೀಂ, ಮೋರ್ ಸೂಪರ್ ಮಾರ್ಕೆಟ್ ಮುಂಭಾಗ, ಕೆಎಂ ರಸ್ತೆ, ಮೂಡಿಗೆರೆ. ಮೊಬೈಲ್ ನಂಬರ್ 9448156908 ಅಥವಾ 9482927293. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.